ಹೆಲೋ ಫ್ರೆಂಡ್ಸ್, ಇವತ್ತು ಊರಿಗೆ ಬಂದ ಮೇಲೆ ಒಂದು ಪಬ್ಬಾಸ್ ನೋಡದಿದ್ದರೆ ನಮಗೆ ಎಂತ ತರವಾಡ ನೋಡೋದ ಹಾಗೆ. ಸೊ ಪಬ್ಬಾಸಿಗೆ ಹೋಗುವಂತ ಹೊರಟದು. ಬೆಳಿಗ್ಗೆ 11 ಗಂಟೆಗೆ 45 ನಂಬರ್ ಕೂಪನ್ ಸಿಕ್ತು. ರಶ್ ನೋಡಿದ್ರಲ್ಲ ನೀವು, ನೋಡಿ ಒಳಗೆ ಇಷ್ಟು ರಶ್ ಇದೆ. ಅವರೇ ನಮ್ಮ ಪಬ್ಬಾಸ್ ಫೌಂಡರ್. ನಾವು ಹೋದ ಮೇಲೆ ಏನು ಆರ್ಡ್ರ್ ಮಾಡಿದ್ವಿ, ಒಂದು ಫಾರ್ಫಿಟ್ ಮತ್ತು ಒಂದು ಸ್ಪೆಷಲ್ ಗಡ್ಬಡ್, ಆಮೇಲೆ ಒಂದು ಸ್ಪೆಷಲ್ ಫ್ರೂಟ್ ಸಲಾಡ್, ಒಂದು ಸ್ಪೆಷಲ್ ದಿಲ್ಕೂಸ್ ಆರ್ಡರ್ ಮಾಡಿದ್ವಿ. ಐಸ್ ಕ್ರೀಮ್ ಟೇಸ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಾರ್ದು. ಪಬ್ಬಾಸಲ್ಲಿ ಎಂತ ಹೇಳ್ತೀವಿ, ವರ್ಲ್ಡಲ್ಲಿ ಬೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ಸ್ ಇರೋದು ನಮ್ಮ ಮಂಗಳೂರು. ನಮ್ಮ ಪಬ್ಬಾಸ್ ಅನ್ನೋದು ನಮಗೆ ಒಂಥರ ಪ್ರೌಡ್. ಸೊ ಐಸ್ ಕ್ರೀಮ್ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಏನಾಯಿತು ಅಂತ ಹೇಳಿದರೆ ಅವಸರ ತಿನ್ನುವಂಥ ಪರಿಸ್ಥಿತಿ, ಯಾಕಂದರೆ ಕ್ಯೂ ಅಷ್ಟು ಇತ್ತು ಆಚೆ ಕಡೆಯೂ. ಅಲ್ಲಿಂದ ನೇರ ನಾವು ಸಿ ಹೋದ್ವಿ. ಸಿ ಅಂದರೆ ನಮ್ಮ ಸಿಟಿ ಸೆಂಟರ್, ನಮ್ಮ ಸ್ವಂತ ಸಿಟಿ ಸೆಂಟರ್. ಅಲ್ಲಿ ನೋಡಿ ಒಂದು ದೊಡ್ಡ ಸಾಂತಾಕ್ಲಾಸ ನಿಲ್ಲಿಸಿದ್ದಾರೆ. ನನಗೆ ಅದು ನೋಡುವಾಗ ಗಲಿವರ ಮತ್ತು ಲಿಲ್ಲಿ ಪುಟ್ಟ ನೆನಪಾಯಿತು. ಆ ಸಾಂತಾಕ್ಲಾಸ್ ಅವರದ ಕಾಲು ತನಕ ನಾವು ಬರ್ತಾ ಇರಲಿಲ್ಲ, ನಮ್ಮ ಹೈಟು. ಅಲ್ಲಿಂದ ನೇರ ಒಳಗೋದ್ವಿ. ಕ್ರಿಸ್ಮಸ್ ಇದು ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ನಾವು ಫೋಟೋ ತೊಗೊಳ್ಳೋಣ ಅಂತ ತುಂಬ ವೆಯ್ಟ್ ಮಾಡಿದ್ವಿ, ಬಟ್ ನಮಗೆ ಅಲ್ಲಿ ಪ್ಲೇಸ್ ಸಿಗಲಿಲ್ಲ. ಎಲ್ಲ ಸೆಲ್ಫಿ ತೆಗಿತಾ ಇದ್ದರು. ಸೊ ಅಲ್ಲಿಂದ ನೇರ ಸಿಗೆ ಹೋಗಿ ಒಂದಷ್ಟು ಪರ್ಚೇಸಿಂಗ್ ಇತ್ತು. ಪರ್ಚೇಸಿಂಗ್ ಎಲ್ಲ ಆದಮೇಲೆ ಹೊಟ್ಟೆ ಚುರುಚುರು ಅಂತಿತ್ತು. ಅಲ್ಲಿಂದ ನೇರ ತಂದೂರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ತಂದೂರಲ್ಲಿ ನಮಗೆ ಕ್ಯೂ ನೋಡಿ ಭಯ ಆಗಿ ಅಲ್ಲಿಂದ ನೇರ ಸ್ವಾದಿಷ್ಟ ಹೋಟೆಲ್ಗೆ ಹೋದ್ವಿ. ಪಂಪೋಲ್ ಹತ್ರ ಲೊಕೇಟ್ ಆಗಿದೆ. ಸೊ ಅಲ್ಲಿ ಫಸ್ಟ್ ನಾವು ಮೊಜಿಟೋ ಮತ್ತು ತಂದೂರಿ ಟಿಕ್ಕ ಆರ್ಡರ್ ಮಾಡಿದ್ವಿ. ಆಮೇಲೆ ಫಿಶ್ ಪ್ಲ್ಯಾಟರ್ ಆರ್ಡರ್ ಮಾಡಿದ್ವಿ. ನೋಡಿ ತುಂಬ ಚೆನ್ನಾಗಿತ್ತು ಅವ್ರದ್ದೊಂದು ಪ್ರೆಸೆಂಟೇಷನ್ನು. ಟೊಮೆಟೊದೊಳಗಡೆ ದೀಪ ಹಚ್ಚಿ ಕೊಟ್ಟಿದ್ದರು. ವೈಟ್ ಪಾಂಪ್ಲೆಟ್ ಇತ್ತು, ಸ್ಕ್ವಿಡ್ ಇತ್ತು, ಪ್ರಾನ್ಸ್ ಇತ್ತು, ಸಿಲ್ವರ್ ಫಿಶ್ ಇತ್ತು, ಕ್ರ್ಯಾಬ್ ಇತ್ತು. ತುಂಬ ಚೆನ್ನಾಗಿತ್ತು, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಭಾಷಾ ಫಿಶ್ ಇತ್ತು. ಅದಾದಮೇಲೆ ನಾನು ನೀರು ದೋಸೆ ಸುಕ್ಕ ಆರ್ಡರ್ ಮಾಡಿದೆ. ನನ್ನ ಮಗಳು ಮತ್ತು ವಿನಯ ಬಿರಿಯಾನಿ ಆರ್ಡರ್ ಮಾಡಿದರು. ವಿನಯ ಮಗಳು ಮಿಕ್ಸಡ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ರು. ನನಗೆ ತುಂಬ ಖುಷಿಯಾದ್ದು ನೀರು ದೋಸೆ ಸುಕ್ಕ ಮತ್ತು ಮಿಕ್ಸಡ್ ಫ್ರೈಡ್ ರೈಸ್ ಆಸಮ್ ಆಗಿತ್ತು, ಹೇಳುವಾಗೇ ಇರಲಿಲ್ಲ, ನೋ ಕಮೆಂಟ್ಸ್. ಬಟ್ ಮೊಜಿಟೋ ಮಾತ್ರ ನಮ್ಗೆ ಇಷ್ಟನೇ ಆಗಲಿಲ್ಲ, ತುಂಬ ಕಹಿ ಇತ್ತು. ನಾನು ಲೈಫಲ್ಲಿ ಫಸ್ಟ್ ಆ ಥರ ಒಂದು ಮೊಜಿಟೋ ಕುಡಿದದ್ದು. ಅದಾದಮೇಲೆ ಸಮ್ಒನ್ ಲೈಕ್ ಹಾಟ್ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಯಾಕಂದರೆ ಐಸ್ ಕ್ರೀಮ್ ಆಲ್ರೆಡಿ ತಿಂದಿದ್ವಿ. ಸೊ ಇದೊಂದು ಟ್ರೈ ಮಾಡೋ ಅಂಥೇಳಿ ಒಂದೇ ಒಂದು ಆರ್ಡರ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು, ಖುಷಿಯಾಯಿತು. ಅಲ್ಲ, ಚಾಕ್ಲೇಟ್ ಫ್ಲೇವರಲ್ಲಿ ಏನು ಕೊಟ್ಟರು ನಮಗೆ ಖುಷಿಯೇ, ಅದು ಬೇರೆ ವಿಷಯ. ಸೊ ಅಲ್ಲಿಂದ ನೇರ ನಾವು ಫಾರಮ್ ಮಾಲಿಗೆ ಹೋದ್ವಿ. ಅಲ್ಲೂ ಕ್ರಿಸ್ಮಸ್ ಇದು ತುಂಬ ಚೆನ್ನಾಗಿತ್ತು ಡೆಕೋರೇಷನ್. ನೋಡಿ, ಸ್ನೋಫಾಲ್ ಥರ ಒಂದು ಥೀಮಲ್ಲಿ ಮಾಡಿದರು, ತುಂಬ ಚೆನ್ನಾಗಿತ್ತು. ತುಂಬ ರಶ್ ಇತ್ತು, ಎರಡೂ ಮಾಲಲ್ಲೂ ತುಂಬ ರಶ್ ಇತ್ತು. ಅಲ್ಲೂ ಒಂದಷ್ಟು ಜೂಡಿಯೋದಲ್ಲಿ ಒಂದಷ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನನ್ನ ಮಗಳು ಕ್ಯಾಂಡಿ ಬೇಕು ಅಂತ ಕೇಳಿದ್ಲು, ಶುಗರ್ ಕ್ಯಾಂಡಿ. ಯೂಶ್ವಲಿ ನಾನು ಶುಗರ್ ಕ್ಯಾಂಡಿ ಕೊಡಿಸಲ್ಲ ಅವಳಿಗೆ, ಬಟ್ ಯಾಕೋ ನನಗೆ ಪಾಪ ಕೊಡಿಸುವ ಅಂತ ಆಯ್ತು ಇವತ್ತು. ಮತ್ತು ಫ್ರೆಶ್ಶಾಗಿ ಮಾಡಿ ಕೊಡ್ತಿದ್ರು. ನಾನು ಯಾವತ್ತೂ ಈ ಒಂದು ಏನು ಹೇಳ್ತೀವಿ ಸ್ನ್ಯಾಕ್ಸ್ ಅಥವಾ ಈ ಶುಗರ್ ಕ್ಯಾಂಡಿ ಯಾರಿಗೂ ನಾನು ಅಡ್ವೈಸ್ ಮಾಡಲ್ಲ, ನಂಗೆ ಇಷ್ಟನೂ ಅಲ್ಲ ಕೊಡೋಕ್ಕೆ. ಬಟ್ ಅವಳು ತುಂಬ ರಿಕ್ವೆಸ್ಟ್ ಮಾಡಿದರು ಅಂತೇಳಿ ಕೊಟ್ಟೆ. ಖುಷಿಯಾಯಿತು ಅವಳಿಗೆ, ಯಾಕಂದರೆ ಯಾವತ್ತೂ ಕೊಡಿಸಿದ್ನಲ್ಲ, ತುಂಬ ಖುಷಿಯಾಯಿತು. ಸೊ ಅದು ತೊಗೊಂಡು ಅವಳು ನನ್ನ ತಮ್ಮನೂ ಚೊರೆ ಮಾಡಿಕೊಂಡು ಓಡೋದ್ರು. ಅಲ್ಲಿಗೆ ಮುಗೀತು ದಿನ.